ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ಫ್ರೀ ಸ್ಕೂಲ್ LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು. ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಹಿಂದೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, MG ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 9164976866 ಮೊಬೈಲ್ ಸಂಖ್ಯೆ ಮತ್ತು 081542511515 ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು. ನಗರಸಭೆಯಿಂದ ಸಂಪೂರ್ಣ ಸ್ವಚ್ಛತೆ ಕಂಡ ಆರ್ಯವೈಶ್ಯರ ರುದ್ರಭೂಮಿ. ಆಳೆತ್ತರದ ಬೆಳೆದ ಜಾಲಿ ಮರಗಳು, ಪಾರ್ಥೇನಿಯಂ ಗಿಡಗಳು, ಅದರ ಜೊತೆಗೆ ಬೆಳೆದು ನಿಂತ ವಿವಿಧ ಗಿಡಗಂಟೆಗಳು, ಎಲ್ಲೆಂದರಲ್ಲಿ ಬಿದ್ದಿರುವ ಕಸದ ರಾಶಿ, ಅಂತ್ಯಕ್ರಿಯೆಗೆ ಬಂದವರು ಬಿಸಾಡಿದ ಹೂವು, ಕಸ ಕಡ್ಡಿಗಳ ರಾಶಿ. ಇದರಿಂದ ಇಡೀ ರುದ್ರಭೂಮಿ ಆವರಣ ನಿರ್ವಹಣೆ ಇಲ್ಲದೆ ಅಶುಚಿತ್ವ ಕಾಣುತ್ತಿತ್ತು. ಅಂತ್ಯಕ್ರಿಯೆಯ ವಿಧಿವಿಧಾನಗಳಿಗೆ ಸದರಿ ರುದ್ರಭೂಮಿಗೆ ಬರುವವರು ಗಿಡಗಂಟೆಗಳ ಮಧ್ಯೆ ಯಾವ ವಿಷಸರ್ಪಗಳು ಇರುತ್ತವೆ ಎಂದು ಭಯಪಟ್ಟು ಕೈಯಲ್ಲಿ ಪ್ರಾಣ ಹಿಡಿದು ಸಾಗುವಂಥ ಪರಿಸ್ಥಿತಿ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ KSRTC ಡಿಪೋ ಮುಂಭಾಗದಲ್ಲಿರುವ ಆರ್ಯವೈಶ್ಯ ರುದ್ರಭೂಮಿಯಲ್ಲಿತ್ತು. ಖಾಸಗಿ ಸಮುದಾಯದ ನಿರ್ವಹಣೆಯಲ್ಲಿರುವ ಸದರಿ ರುದ್ರಭೂಮಿಗೆ ವಿಶಾಲವಾದ ಜಾಗವಿದೆ, ಉತ್ತಮ ಕಾಂಪೌಂಡ್ ವ್ಯವಸ್ಥೆ ಇದೆ, ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆ ಸಹ ಇದೆ. ಆದರೆ ಸರಿಯಾದ ನಿರ್ವಹಣೆ ಇಲ್ಲ. ಸುಮಾರು 1.5 ಎಕರೆ ಪ್ರದೇಶದ ವಿಶಾಲವಾದ ಈ ರುದ್ರಭೂಮಿಯಲ್ಲಿ ಸುಮಾರು 7 ಕೋಟಿ ರುಗಳ ವೆಚ್ಚದಲ್ಲಿ ವಿದ್ಯುತ್ ಚಿತಾಗಾರ ಸ್ಥಾಪನೆ ಮಾಡಲು ಸಚಿವ ಡಾಕ್ಟರ್ MC ಸುಧಾಕರ್ ಈಗಾಗಲೇ ಯೋಜನೆ ರೂಪಿಸಿದ್ದು, ಸದರಿ ರುದ್ರಭೂಮಿಗೆ ನಿರ್ವಹಣೆ ಇಲ್ಲದೇ ಇರುವುದನ್ನು ಕಂಡು ಕೆಲ ಜನಾಂಗದ ಮುಖಂಡರೊಂದಿಗೆ ಚರ್ಚೆ ನಡೆಸಿದ್ದು, ನಗರಸಭೆ ಅಧಿಕಾರಿಗಳನ್ನು ಭೇಟಿ ಮಾಡಿ ಸ್ವಚ್ಛತೆ ಮಾಡಿಸಿಕೊಳ್ಳುವಂತೆ ಸೂಚಿಸಿದ್ದರು. ಸಚಿವರ ಸೂಚನೆಯಂತೆ ಸದರಿ ರುದ್ರಭೂಮಿ ಕಮಿಟಿ ಸದಸ್ಯರು ನಗರಸಭೆಯ ಪೌರಾಯುಕ್ತ JN ಚಲಪತಿರವರನ್ನು ಸಂಪರ್ಕಿಸಿ ರುದ್ರಭೂಮಿ ಸ್ವಚ್ಛತೆಗೆ ಮನವಿ ಸಲ್ಲಿಸಿದ್ದರು. ಅವರ ಮನವಿಯಂತೆ ಇಂದು ನಗರಸಭೆಯ ಆರೋಗ್ಯ ನಿರೀಕ್ಷಕ ಆರತಿ ಮತ್ತು ನಿರೀಕ್ಷಕ ವಿಜಯಕುಮಾರ್ ನೇತೃತ್ವದ ಪೌರ ಕಾರ್ಮಿಕರು ಮತ್ತು ಡೋಸರ್ನೊಂದಿಗೆ ಶುಕ್ರವಾರ ಬೆಳಂಬೆಳಗ್ಗೆ ತೆರಳಿ ಇಡೀ ರುದ್ರಭೂಮಿಯನ್ನು ಸ್ವಚ್ಛಗೊಳಿಸುವಲ್ಲಿ ಯಶಸ್ವಿಯಾದರು. ಪೌರ ಕಾರ್ಮಿಕರೊಂದಿಗೆ ರುದ್ರಭೂಮಿ ಕಮಿಟಿಯ ಸದಸ್ಯರು ಸಹ ಶುಚಿತ್ವಕ್ಕೆ ಸಾಥ್ ನೀಡಿದ್ದು ವಿಶೇಷ.